ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಮಿನಿ ಬಸ್ ಟ್ರಾವೆಲ್ಸ್ ಮಾಲೀಕರಿಗೆ ಬಿಗ್ ಶಾಕ್. ಒಂದೇ ನಂಬರ್ ಹೊಂದಿದ್ದ 14ಕ್ಕೂ ಅಧಿಕ ವಾಹನಗಳು ವಶಕ್ಕೆ. ಮರ್ಸೂರು ಗೇಟ್ ಆದಿತ್ಯ ಬಿರ್ಲಾ ಗಾರ್ಮೆಂಟ್ಸ್ ಹಾಗೂ ತಮಿಳುನಾಡು ನಾಗಂಡಹಳ್ಳಿ ಟಾಯ್ಸ್ ಕಂಪನಿಯಲ್ಲಿ ಓಡ್ತಿದ್ದ ನಕಲಿ ಬಸ್ಗಳು. ಮಾರ್ಗಂಡಪಲ್ಲಿ ಬಸವರಾಜ್ ಬಿಟಿಟಿ ಟ್ರಾವೆಲ್ಸ್ ಹಾಗೂ ಆನೇಕಲ್ ಸಮೀಪದ ಗೊಮ್ಮಳಾಪುರ ಸೈಕಲ್ ನಾಗರಾಜ್ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಕಳ್ಳರ ಆಟ ಬಯಲು ಜಾತಕ ಓಪನ್. ಆನೇಕಲ್ನಲ್ಲಿ ಒಂದೇ ನಂಬರ್ ಪ್ಲೇಟ್ ಬಳಸಿ 2ರಿಂದ 3 ಮಿನಿ ಬಸ್ ಓಡಾಡಿಸ್ತಾ ಇದ್ದ ಟ್ರಾವೆಲ್ಸ್ ಮಾಫಿಯಾ ಎಕ್ಸ್ಪೋಸ್. ಮಾರ್ಗಂಡಪಲ್ಲಿ ಬಸವರಾಜ್ ಬಿಟಿಟಿ ಟ್ರಾವೆಲ್ಸ್ ಮತ್ತು ಆನೇಕಲ್ ಸಮೀಪದ ಗೊಮ್ಮಳಾಪುರ ಸೈಕಲ್ ನಾಗರಾಜ್ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹಾಗೂ ಇನ್ನಿತರರ ಮಿನಿ ಬಸ್ ಗಾರ್ಮೆಂಟ್ಸ್ ವಾಹನಗಳ ಕರಾಳ ದಂಧೆ ಪೋಸ್ಟ್ ಮಾರ್ಟಮ್. ಎಲೆಕ್ಟ್ರಾನಿಕ್ ಸಿಟಿಯ ಪೊಲೀಸರಿಂದ ಭರ್ಜರಿ ಬೇಟೆ. 14ಕ್ಕೂ ಅಧಿಕ ನಕಲಿ ಗಾರ್ಮೆಂಟ್ಸ್ ಮಿನಿ ಬಸ್ಗಳು ಸೀಜ್. ಆನೇಕಲ್ ಮತ್ತು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ವಲಯದ ಮತ್ತು ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುವಂತಹ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸುಣ್ಣ ಬಳಿತಾ ಇರುವ ಮಹಾ ನಕಲಿ ನಂಬರ್ ಪ್ಲೇಟ್ ಹಗರಣವನ್ನು ನಿಮ್ಮ ಪಬ್ಲಿಕ್ ಪಾಲಿಟಿಕ್ಸ್ ವಾಹಿನಿ ಇಂದು ಸಾಕ್ಷಿ ಸಮೇತ ಪೋಸ್ಟ್ ಮಾರ್ಟಮ್ ಮಾಡಿದೆ. ಹೌದು, KA51C7519 ಒಂದೇ ನಂಬರ್ನ 2 ಮಿನಿ ಬಸ್ ಮತ್ತು KA515158 ಒಂದೇ ನಂಬರ್ನ 2 ಮಿನಿ ಬಸ್ ಮತ್ತು KA515505 ಒಂದೇ ನಂಬರ್ನ 2 ಮಿನಿ ಬಸ್ ಹಾಗೂ KA436371 ಒಂದೇ ನಂಬರ್ನ 2 ಮಿನಿ ಬಸ್ ಹಾಗೂ KA04B9812 ಒಂದೇ ನಂಬರ್ನ 2 ಮಿನಿ ಬಸ್ ಹಾಗೂ KA05B8911 ಒಂದೇ ನಂಬರ್ನ 2 ಮಿನಿ ಬಸ್ ಮತ್ತು KA51B5959 ಎಂಬ ಒಂದೇ ನಂಬರ್ನ 2 ವಾಹನಗಳ ಕೆಲವು RTO ಮತ್ತು ಪೊಲೀಸ್ ಅಧಿಕಾರಿಗಳ ಆಶೀರ್ವಾದ ಹಾಗೂ ಕುಮ್ಮಕ್ಕಿನಿಂದಲೇ ಕೆಲವು ಖತರ್ನಾಕ್ ಮಿನಿ ಬಸ್ ಟ್ರಾವೆಲ್ಸ್ ಕಂಪನಿಗಳು ರಾಜಾರೋಷವಾಗಿ ಒಂದೇ ನಂಬರ್ ಪ್ಲೇಟ್ ಬಳಸಿ 3ರಿಂದ 4 ವಾಹನಗಳನ್ನು ರಸ್ತೆಗಿಳಿಸಿ ಅಟ್ಟಹಾಸ ಮೆರಿತಾ ಇವೆ. ಈ ಲೂಟಿ ದಂಧೆಯ ಮುಂಚೂಣಿಯಲ್ಲಿ ಮಾರ್ಗಂಡಪಲ್ಲಿಯ ಬಸವರಾಜ್ ಮಾಲೀಕತ್ವದ ಬಿಟಿಟಿ ಟ್ರಾವೆಲ್ಸ್ ಹಾಗೂ ಆನೇಕಲ್ ಸಮೀಪದ ಗೊಮ್ಮಳಾಪುರದ ಸೈಕಲ್ ನಾಗರಾಜ್ ಮಾಲೀಕತ್ವದ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಮತ್ತು ಇನ್ನಿತರ ಟ್ರಾವೆಲ್ಸ್ಗಳು ಹಾಗೂ ಇತರರು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದ್ದು, ಇವರ ಈ ವಂಚನೆಯ ಜಾಲ ಇಡೀ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ನಕಲಿ ನಂಬರ್ ಹೊಂದಿರುವ ಮಿನಿ ಬಸ್ಗಳ ಅಸಲಿ ಆಟ ಎಲ್ಲೆಲ್ಲಿ ನಡೀತಾ ಇದೆ ಗೊತ್ತಾ? ಈ ವಂಚಕ ವಾಹನಗಳು ಮರ್ಸೂರು ಗೇಟ್ನಲ್ಲಿರುವ ಪ್ರಸಿದ್ಧಿ ಆದಿತ್ಯ ಬಿರ್ಲಾ ಗಾರ್ಮೆಂಟ್ಸ್ನಲ್ಲಿ ಕಾರ್ಮಿಕರನ್ನು ಸಾಗಿಸಲು ಬಳಕೆಯಾಗ್ತಾ ಇವೆ. ಅಷ್ಟೇ ಅಲ್ಲದೆ ಕಡಿದಾಟಿ ತಮಿಳುನಾಡಿನ ನಾಗಂಡಹಳ್ಳಿಯಲ್ಲಿರುವ ಟಾಯ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವ ನೂರಾರು ಪ್ರಯಾಣಿಕರನ್ನು ನಿತ್ಯ ಕರೆತಂದು ಬಿಡುವ ಲಾಭದಾಯಕ ಕೆಲಸದಲ್ಲಿ ಈ ನಕಲಿ ಬಸ್ಗಳು ಮುಳುಗಿವೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ಕಣ್ಣಿಗೆ ಇಷ್ಟು ದಿನ ಈ ದಂಧೆ ಹೇಗೆ ಬೀಳಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು. ಆದರೆ ಕೊನೆಗೂ ಅಲರ್ಟ್ ಆದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಒಂದೇ ನಂಬರ್ ಹೊಂದಿದ್ದ ಬರೋಬ್ಬರಿ 14ಕ್ಕೂ ಅಧಿಕ ಮಿನಿ ಬಸ್ಗಳನ್ನು ಸಾಕ್ಷಿ ಸಮೇತ ವಶಪಡಿಸಿಕೊಂಡು ಸ್ಟೇಷನ್ ಯಾರ್ಡ್ಗೆ ಎಳೆದೊಯ್ದಿದ್ದಾರೆ. ಇಲ್ಲಿ ಕಾಡುವ ಅತಿ ದೊಡ್ಡ ಪ್ರಶ್ನೆ ಏನಂದರೆ, ಸಾರ್ವಜನಿಕರ ಜೀವದ ಜೊತೆ ಆಟ ಆಡ್ತಾ ಇನ್ಶೂರೆನ್ಸ್ ಇಲ್ಲದೆ FC ರೋಡ್ ಟ್ಯಾಕ್ಸ್ ಮಾಡಿಸದೆ ಕೇವಲ ಒಂದೇ ನಂಬರ್ ಹಾಕಿ ಸರ್ಕಾರಕ್ಕೆ ವಂಚಿಸ್ತಾ ಇರುವ ಇಂತಹ ಭ್ರಷ್ಟ ಟ್ರಾವೆಲ್ಸ್ ಮಾಲೀಕರಿಗೆ KA51 RTO ಕಚೇರಿಯ ಕೆಲವು ಭ್ರಷ್ಟ ಅಧಿಕಾರಿಗಳು ಸಾಥ್ ನೀಡ್ತಾ ಇರುವುದು ಇಡೀ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ವರದಿಯನ್ನು ನೋಡಿದ ತಕ್ಷಣ RTO ಉನ್ನತಾಧಿಕಾರಿಗಳು ಹಾಗೂ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ಬೇಕಿದೆ. ದೊಡ್ಡ ಭ್ರಷ್ಟ ಮಾಲ್ಗೊಂಡಹಳ್ಳಿ ಬಸವರಾಜ್ ಹಾಗೂ ಆನೇಕಲ್ ಸಮೀಪದ ಗೊಮ್ಮಳಾಪುರ ಸೈಕಲ್ ನಾಗರಾಜ್ ಸೇರಿ ಇಡೀ ದಂಧೆಯ ಹಿಂದಿರುವ ಎಲ್ಲ ಭ್ರಷ್ಟರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಭೀಕರ ಟ್ರಾವೆಲ್ಸ್ ಮಾಫಿಯಾದ ಇನ್ಸೈಡ್ ಸೀಕ್ರೆಟ್ಗಳನ್ನು ನಿಮ್ಮ ಹೆಮ್ಮೆಯ ಕ್ರಾಂತಿಕಾರಿ ವಾಹಿನಿ ಪಬ್ಲಿಕ್ ಪಾಲಿಟಿಕ್ಸ್ ಇಂದು ಎಕ್ಸ್ಕ್ಲೂಸಿವ್ ಆಗಿ ಬಯಲು ಮಾಡ್ತಾ ಇದೆ. ವರದಿ ಗೋಪಿ, ಆನೇಕಲ್.